ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮೊದಲು ನಿಮ್ಮೆಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಫ್ರೆಂಡ್ಸ್, ನನಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ. ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಮೊದ್ಲಿಗೆ ನಾನು ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ನಿಂಗವಂಗೆ ಭೂಮಿ ತುಂಬಾ ಚೆನ್ನಾಗಿ ಒಂದು ಕಡಕ್ ಟೀ ಮಾಡ್ಕೊಟ್ಟಿರ್ತಾಳೆ. ಆ ಟೀ ಕುಡಿದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಭೂಮಿನ ಹೊಗಳ್ತಿರುವಾಗ ಈ ಕಡೆ ಸಂಗೀತ ಬಾಯ್ ತಪ್ಪಿಟ್ಟು, ಅದು ಅತ್ತೆ ನಮ್ ಭೂಮಿ ತುಂಬಾ ಚೆನ್ನಾಗಿ ಟೀ ಮಾಡ್ತಾಳತ್ತೆ, ನಮ್ ಅಜಿತ್ ಹೆಂಡತಿ ಭೂಮಿ ಅಂದ್ರೆ ಏನ್ ಕಮ್ಮಿನಾ, ಯಾರ್ಯಾರಿಗೆ ಯಾವ ತರ ಟೀ ಇಷ್ಟ ಅಂತ ಹೇಳ್ಬಿಟ್ಟು ವೆರೈಟಿ ವೆರೈಟಿ ಟೀ ಮಾಡ್ಕೊಡ್ತಾಳತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಬೈ ಮಿಸ್ ಆಗಿ ಬಾಯ್ ತಪ್ಪು ಹೇಳೇ ಬಿಡ್ತಾಳೆ. ಹಾಗಾದ್ರೆ ನಿಂಗವ್ವ ಮುಂದೆ ಏನ್ ಮಾಡ್ಬೋದು? ಇಷ್ಟ ದಿನ ಮನಸ್ವಿನಿ ಅಂತ ಹೇಳ್ಕೊಂಡು ಮನೆಯವರೆಲ್ಲರೂ ಕೂಡ ಸುಳ್ಳು ಹೇಳ್ಬಿಟ್ರಲ್ಲ, ಇನ್ನ ನಿಂಗವ್ವಜ್ಜಿ ಸುಮ್ನೆ ಬಿಡ್ತಾರಾ? ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಮೊದ್ಲಿಗೆ ಈ ಕಡೆ ಸೌದೆ ಒಲೆನಲ್ಲಿ ಅಂಜನ ಮತ್ತೆ ದೇವಯಾನಿ ಪೇಚಾಡ್ತಿರ್ತಾರೆ. ನಿಂಗವಜ್ಜಿಗೆ ಟೀ ಮಾಡ್ಕೊಡ್ಬೇಕು, ಮನೆಯವರೆಲ್ರಿಗೂ ಕೂಡ ಅಡ್ಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಕಡೆ ಅಜ್ಜಿ ನಿಂಗವಜ್ಜಿ ಪನಿಷ್ಮೆಂಟ್ ಕೊಟ್ಟಿರ್ತಾರೆ ಅಂಜನ ಮಾಡಿರೋ ತಪ್ಪಿಗೆ. ಹಾಗಾಗಿ ಇಬ್ರು ತಾಯಿ ಮಗಳಿಗೂ ಕೂಡ ಪನಿಷ್ಮೆಂಟ್ ಕೊಟ್ಟಿರ್ತಾರೆ, ಸೌದೆ ಒಲೆನಲ್ಲೇ ಮಾಡ್ಬೇಕು ಅಂತ. ಈ ದೇವಯ್ಯನೇ ಅಂಜನ ಬೇಕು ಅಂತಾನೆ ಮಾಡ್ಕೊಂಡಿರೋದು ಇದೆಲ್ಲ ಕೂಡ. ಯಾಕಂತ ಹೇಳಿದ್ರೆ ಸೈಲೆಂಟ್ ಆಗಿ ಇದ್ದಿದ್ರೆ ಆಗ್ತಿತ್ತು. ಅಡ್ಗೆ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಇರೋ ಸಿಲಿಂಡರ್ ನ ಎತ್ಬಿಟ್ಟು ಆಚೆ ಹಾಕ್ಬಿಟ್ಟಿದ್ದಾರೆ, ಅಂದ್ರೆ ಮುಚ್ಚಿಕ್ ಬಿಟ್ಟಿದ್ದಾರೆ. ಈ ಅಡ್ಗೆ ಮಾಡೋ ತಲೆ ನಾವ್ ಯಾಕಪ್ಪ ಅಂತ ಹೇಳ್ಬಿಟ್ಟು ಮುಚ್ಚಿಟ್ಬಿಟ್ಟಿದ್ದಾರೆ. ಹಾಗಾಗಿ ಬೆಳಿಗ್ಗೆ ಎದ್ಬಿಟ್ಟು ಅಲ್ಲಿ ಸಿಲಿಂಡರ್ ಇಲ್ಲ ಅಂತ ಎಲ್ಲೋಯ್ತು ಅಂತ ಎಲ್ಲರೂ ಕೂಡ ಬೊಂಬೆ ಹೊಡಿತಾ ಇದ್ರೆ ಈ ಕಡೆ ದೇವಯಾನಿ ಸುಮ್ನೆ ಇರ್ತಾರೆ. ಇನ್ನೇನ್ ಮಾಡಕ್ಕಾಗುತ್ತೆ, ಸೌದೆ ಒಲೆನಲ್ಲಿ ಅಡಿಗೆ ಮಾಡಿ ಅಂತ ಹೇಳ್ಬಿಡ್ತಾರೆ. ಬೇರೆ ದಾರಿ ಇಲ್ದಾನೆ ದೇವಯಾನಿ ಮತ್ತೆ ಅಂಜನ ಇಬ್ರು ಕೂಡ ಸೌದೆ ಒಲೆನಲ್ಲಿ ಅಡಿಗೆ ಮಾಡ್ಬೇಕಾಗತ್ತೆ. ಈ ಕಡೆ ಅಂಜನ ಅಂತೂ, ಮಾಮ್ ಇಲ್ಲಿಂದ ಹತ್ರ ಎಲ್ಲೋ ಹೋಟೆಲ್ ಇಲ್ವಾ ಮಾಮ್, ಇಲ್ಲಾಂದ್ರೆ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲಿಂದನಾದ್ರೂ ಪಾರ್ಸಲ್ ತರ್ಸೋಣ ಮಾಮ್, ಹಾಗೆ ಹೀಗೆ ಅಂತ ಈ ಕಡೆ ಅಂಜನ ಕೂಡ ಐಡಿಯಾ ಕೊಡ್ತಿರ್ತಾಳೆ. ಪಾರ್ಸಲ್ ತಗೊಂಡ್ಬಂದ್ರೆ ನಮ್ಮಿಬ್ರುನು ಇವತ್ತೇ ಪಾರ್ಸಲ್ ಮಾಡ್ಬಿಡ್ತಾರೆ ಮೇಲಕ್ಕೆ, ಸುಮ್ನೆ ಮಾಡು ಮಾಡು ಬಾ ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೂಡ ಮುಖ ಮೂತಿ ಎಲ್ಲ ಮಸಿ ಮಾಡ್ಕೊಂಡು ಬೂದಿ ಎಲ್ಲ ಹಾರ್ತಿರತ್ತೆ. ಉಫ್ ಉಫ್ ಅನ್ಕೊಂಡ ಕೊಳ್ಪೆನಲ್ಲಿ ಊತ ಏನೋ ಒಂದ್ ಕಷ್ಟಪಟ್ಟು ಮಾಡ್ಬಿಡ್ತಾರೆ. ಕೊನೆಗೂ ಟೀ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಟೀ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಈ ಕಡೆ ನಿಂಗವಜ್ಜಿಗೆ ಸಿಕ್ಕಾಪಟ್ಟೆ ತಲೆನೋವು ಶುರುವಾಗಿರುತ್ತೆ. ಈ ನಿಂಗವಂಗೆ ಬೇರೆ ಏನೋ ಹೆಲ್ತ್ ಇಶ್ಯೂ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವಾಗವಾಗ ತುಂಬಾನೇ ಸಡನ್ ಆಗಿ ತಲೆನೋವು ಬರುತ್ತೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಚಿಕೇತ್ ಕೂಡ ಯೋಚನೆ ಮಾಡ್ತಿರ್ತಾರೆ. ಡಾಕ್ಟರ್ ಅಲ್ವಾ ನಚಿಕೇತು, ಹಾಗಾಗಿ ಅಷ್ಟರಲ್ಲಿ ಈ ಕಡೆ ಟೀ ತಗೊಂಡು ಕೊಟ್ಟಾಗ ಟೀ ಮಾತ್ರ ಸ್ವಲ್ಪನೂ ಚೆನ್ನಾಗಿರಲ್ಲ, ತಿಂಡಿ ಕೂಡ ಮತ್ತೂ ಚೆನ್ನಾಗಿರಲ್ಲ. ಈ ನಿಂಗವ್ವ ದೇವಯಾನಿ ಮತ್ತೆ ಅಂಜನಿಗೆ ಬಾಯಿ ಬಂದಂಗ್ ಬೈತಿರ್ತಾಳೆ. ಅದೇನು ಅಂತ ಅವ್ವ ಮಗಳು ಅಡಿಗೆ ಮಾಡ್ತಿದ್ದೀರೋ, ಸ್ವಲ್ಪನೂ ಉಪ್ಪಿಲ್ಲ ಖಾರ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇದನ್ ಟೀನ ತೂ ತೂ ಅನ್ಕೊಂಡು ನಿಂಗವ್ವಜ್ಜಿ ಬಾಯಿ ಬಂದಂಗ್ ಬೈತಿರ್ತಾರೆ. ಆಮೇಲೆ ಭೂಮಿ ನಾನ್ ಮಾಡ್ಕೊಡ್ತೀನಿ ಅಜ್ಜಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಾ ಮಗಳೇ, ಮಾಡ್ಕೊಂಬಾ, ಅದೇನ್ ಕಡ್ದ್ ದಬ್ಬಾಕ್ತಿಯೋ ನೋಡೋಣ ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಅಂತೂ ಮೊದ್ಲೇ ಟೀ ಅಂಗಡಿ, ಎಕ್ಸ್ಪೆಷಲಿ ಟೀ ಮಾಡೋದ್ರಲ್ಲಿ ಭೂಮಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಭೂಮಿ ಹೋಗ್ಬಿಟ್ಟು ಸೌದೆ ಒಲೆನಲ್ಲಿ ಕಡಕ್ ಆಗಿರುವಂತ ಟೀನ ಎಲ್ರಿಗೂ ಕೂಡ ಮಾಡ್ಕೊಂಡ್ ಬರ್ತಾರೆ. ನಿಂಗವ್ವಜ್ಜಿ ಆ ಟೀ ಕುಡಿದ್ಬಿಟ್ಟು ವಿತಿನ್ ಎ ಮಿನಿಟ್ ಅಲ್ಲಿ ನಿಂಗವ್ವಜ್ಜಿ ತಲೆ ನೋವೆಲ್ಲ ಮಾಯ ಆಗೋಗ್ಬಿಡುತ್ತೆ. ಅಬ್ಬಬ್ಬಾ ಶ್ರವಣ, ಏನು ಇದು ನಿನ್ ಮಗಳು ಇಷ್ಟೊಂದ್ ಚೆನ್ನಾಗ್ ಟೀ ಮಾಡ್ತಾಳಲ್ಲೋ, ತುಂಬಾ ಪುಣ್ಯ ಮಾಡಿದೆ ಕಣೋ ಶ್ರವಣ, ತುಂಬಾ ಚೆನ್ನಾಗಿದೆ ಟೀ ಅಂತ ಹೊಗಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಬಾಯ್ ತಪ್ಪಿಟ್ಟು, ಹ್ಞೂ ಅತ್ತೆ ನಮ್ ಭೂಮಿ ತುಂಬಾ ಚೆನ್ನಾಗ್ ಟೀ ಮಾಡ್ತಾಳೆ, ಮನೆಯವರೆಲ್ರಿಗೂ ಕೂಡ ಯಾವ ತರ ಟೀ ಬೇಕು ಅಂತ ಹೇಳಿದ್ರೆ ಪಟ್ ಅಂತ ಮಾಡ್ಕೊಡ್ತಾಳೆ, ಎಷ್ಟೇ ಆದ್ರೂ ನಮ್ ಅಜಿತ್ ಹೆಂಡತಿ ಭೂಮಿ ಅಲ್ವಾ, ಇವಳು ಯಾರು ನನ್ ಸೊಸೆ ಅಂತ ಈ ಕಡೆ ಸಂಗೀತ ಬಾಯ್ ತಪ್ಪಿ ಹೇಳೇ ಬಿಡ್ತಾರೆ. ಏನೇನೇನೇನೋ ಏನ್ ಹೇಳ್ದೆ? ಏಯ್ ಏನೇ ಹೇಳಿದ್ ನೀನು? ಭೂಮಿನ ಯಾರೇ ಭೂಮಿ ಅಂದ್ರೆ ಇವಳು ಮನಸ್ವಿನಿ ಅಲ್ವಾ, ಇವಳು ನಿನ್ ಮಗನ್ ಹೆಂಡತಿ ಅಜಿತ್ ಹೆಂಡತಿ ಭೂಮಿನ, ಮತ್ತೆ ನೀವೆಲ್ರು ಕೂಡ ನನ್ ಜೊತೆ ಇಷ್ಟ ದಿನ ಸುಳ್ಳು ಹೇಳ್ಕೊಂಡ್ ಬಂದ್ರೇನ್ರೋ, ಹಾಗೆ ಹೀಗೆ ಅಂತ ಮನೆಯವರೆಲ್ಲರೂ ಕೂಡ ತರಾಟೆ ತಗೊಂತಿರ್ತಾರೆ. ಆಗ ಈ ಕಡೆ ಶ್ರವಣ್ ಇದ್ದವರು, ಅತ್ತೆ ಅದು ಹಾಗಲ್ಲ, ನೀವು ಯಾವಾಗ್ಲೂ ನನ್ ಮಗಳು ಮನಸ್ವಿನ ಹೊಗಳ್ತಾ ಇರ್ತೀರಲ್ಲ, ಅದಕ್ಕೆ ಏನೋ ಹೇಳಕ್ ಹೋಗಿ ಬಾಯ್ ತಪ್ಪಿ ಏನೋ ಹೇಳ್ಬಿಟ್ಲು ಅಕ್ಕ ಅಂತ ಹೇಳ್ಬಿಟ್ಟು ಏನೋ ಒಂದ್ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದ್ರು ಕೂಡ ಈ ಕಡೆ ನಿಂಗವಂಗಿ ಮಾತ್ರ ತಲೆನಲ್ಲಿ ಹತ್ತಾರು ಪ್ರಶ್ನೆಗಳು ಕಾಡ್ತಿರುತ್ತೆ. ನಿಂಗವ ಸೈಲೆಂಟ್ ಆಗ್ಬಿಡ್ತಾಳೆ. ಇಲ್ಲೇನೋ ಸತ್ಯ ಇದೆ, ಮನೆಯವರೆಲ್ಲರೂ ಕೂಡ ನನ್ನ ಹತ್ರ ಏನೋ ಒಂದು ಸತ್ಯ ಮುಚ್ಚಿಡ್ತಿದ್ದಾರೆ ಅನ್ನೋದು ನಿಂಗವಂಗೆ ಕನ್ಫರ್ಮ್ ಆಗತ್ತೆ. ಹೇಗಾದ್ರೂ ಮಾಡಿ ಪತ್ತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಮನ್ಸಲ್ಲೇ ಸ್ಕೆಚ್ ಹಾಕೊಂತಿರ್ತಾಳೆ. ಇನ್ನೊಂದ್ ಕಡೆ ಈ ಅಂಜನ ಹೇಗಾದ್ರೂ ಮಾಡಿ ಮನಸ್ವಿನಿ ಅಲ್ಲ ಇವಳು ಭೂಮಿ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬೇರೆನೆ ಪ್ಲಾನ್ ಮಾಡ್ಕೊತಿರ್ತಾಳೆ. ಹೇಳ್ಬೇಕು ಅಂತ ಅಜ್ಜಿ ಹತ್ರ ಹೋಗ್ತಾಳೆ, ಆದ್ರೆ ಅಂಜನನ್ ಕಂಡ್ರೆ ನಿಂಗವಂಗ ಆಗದೇ ಇಲ್ಲ. ಅಂಜನನಂತೂ ಹತ್ರಕ್ಕೆ ಸೇರ್ಸಲ್ಲ ಇವಳು. ಆದಷ್ಟು ಕೂಡ ಅಜ್ಜಿ ಹತ್ರ ಎಷ್ಟೇ ಪ್ರೀತಿಯಿಂದ ಮಾತಾಡ್ಬಿಟ್ಟು ಇದು ಮನಸ್ವಿನಿ ಎಲ್ಲ ಭೂಮಿ ಅಂತ ಹೇಳಕ್ ಹೋದ್ರು ಕೂಡ ನಿಂಗವ್ವ ಮಾತ್ರ ಅಂಜನನ ಹತ್ರ ಸೇರಿಸ್ತಿರಲ್ಲ. ಅದು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿರ್ತಾಳೆ ಹೇಳಲೇಬೇಕು ಅಂತ. ಅಷ್ಟ್ರಲ್ಲಿ ಈ ಕಡೆ ಶಾರದಾ ಸುಮ್ನೆ ಕೂತವಳು ಮನಸ್ವಿನಿ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಭೂಮಿನ ಹೋಗಿ ತಪ್ಕೊಂಡ್ಬಿಡ್ತಾಳೆ. ಮನೆಯವರೆಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗತ್ತೆ. ಅಲ್ಲ ಶಾರದಾ ಯಾಕೆ ಮನಸ್ವಿನಿ ಅಂತ ಹೇಳಿದ್ಲು, ಶಾರದಂಗೆ ಭೂಮಿ ಅಂತ ಗೊತ್ತಲ್ವಾ, ಅಲ್ಲ ಹೆತ್ ಕರಳು ಅದ್ ಹೇಗೆ ಭೂಮಿನ ಮನಸ್ವಿನಿ ನನ್ ಮಗಳೇ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಮನೆಯವರೆಲ್ಲರೂ ಕೂಡ ಫುಲ್ಲು ಶಾಕ್ ಆಗ್ತಿರತ್ತೆ. ಅಷ್ಟ್ರಲ್ಲಿ ಈ ಕಡೆ ನಿಂಗವಜ್ಜಿ ಸ್ವಲ್ಪ ಸಮಾಧಾನ ಆಗ್ತಾಳೆ. ಓ ಶಾರದನೇ ಮನಸ್ವಿನಿ ಅಂತ ಕರಿತಿದ್ದಾಳೆ, ಆದ್ರೆ ಇವಳು ಮನಸ್ವಿನಿನೇ ಇರ್ಬೇಕು, ನೋಡೋಣ ನೋಡೋಣ. ಏ ಶ್ರವಣ ನೋಡು, ನಾನು ಹರಕೆ ಕಟ್ಕೊಂಡಿದ್ದೆ ಶಾರದಾ ನೆನ್ಪು, ಶಾರದಂಗೆ ಎಲ್ಲ ಹಳೆ ನೆನಪಾಗ್ಲಿ ಅಂತ. ಒಟ್ನಲ್ಲಿ ಈ ಊರಿಂದ ನಿಮ್ ಊರಿಗೆ ಹೋಗೋಷ್ಟೊತ್ತಿಗೆ ಶಾರದಂಗೆಲ್ಲ ಹಳೆ ನೆನಪಾಗಿ ಆಗುತ್ತೆ, ನೋಡ್ತಾ ಇರೋ ಹಾಗೆ ಹೇಗೆ ಅಂತ ಈ ಕಡೆ ನಿಂಗವ ಕೂಡ ತುಂಬಾ ಖುಷಿಯಿಂದ ಹೇಳ್ತಿರ್ತಾರೆ. ಒಟ್ನಲ್ಲಿ ಹೋಗುವಾಗ ಎಲ್ರು ಖುಷಿ ಖುಷಿಯಾಗಿ ಹೋದ್ರೆ ಸಾಕು ಅಂತ ಈ ಕಡೆ ನಿಂಗವ ಹೇಳ್ತಿರುವಾಗ ಈ ಕಡೆ ಶ್ರವಣ ಮೆತ್ತಗ್ ಬಂದ್ಬಿಟ್ಟು ಶಾರದಾ ಅಂತ ಹೇಳ್ಬಿಟ್ಟು ಶಾರದನ ಹತ್ರ ಬಂದಾಗ
ಶಾರದಂಗೆ ಎಲ್ಲ ಹಳೆ ನೆನಪು ಕೂಡ ಮತ್ತೆ ಬರೋದಕ್ಕೆ ಶುರು ಆಗ್ತಿರತ್ತೆ. ಆದ್ರೂ ಕೂಡ ಶ್ರವಣ್ ಹತ್ರ ಹೋದ್ರೆ ಸ್ವಲ್ಪ ಭಯ ಬೀಳೋ ತರ ಮಾಡ್ತಾರೆ. ಆದ್ರೆ ಭೂಮಿನ್ ಮಾತ್ರ ಹಿಂದೆ ಹಿಂದೆ ಭೂಮಿ ಹಿಂದ್ಗಡೆನೆ ಹೋಗ್ಬಿಟ್ಟು ಮನಸ್ವಿನಿ ಮನಸ್ವಿನಿ ಅಂತ ಹೇಳ್ಬಿಟ್ಟು ಭೂಮಿ ಸೆರಗ್ ಹಿಂದೆನೆ ಹೋಗಿ ನಿಂತ್ಕೊಂತಾಳೆ ಅಂತಾನೆ ಹೇಳ್ಬೋದು. ಆಗ ಶ್ರವಣ್ ಸಂಗೀತನ ಹತ್ರ ಹೇಳ್ತಿರ್ತಾರೆ, ಅಕ್ಕ ನಾವೆಲ್ಲ ಮನಸ್ವಿನಿ ಮನಸ್ವಿನಿ ಅಂತ ಹೇಳ್ತಿದ್ವಲ್ವಾ, ಅದಕ್ಕೆ ಇರ್ಬೇಕು ನಮ್ ಶಾರದನು ಕೂಡ ಭೂಮಿನ ಮನಸ್ವಿನಿ ಅಂತಾನೆ ಹೇಳ್ತಿರೋದು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಮಾತಾಡ್ಕೊತಿರ್ತಾರೆ ಸಂಗೀತ ಮತ್ತೆ ರಾಮ್ ಎಲ್ಲ. ಆದ್ರೆ ಈ ಕಡೆ ಸಂಗೀತಂಗೆ ಎಲ್ಲೋ ಕಡೆ ಮಿಸ್ ಹೊಡಿತಿರುತ್ತೆ. ಅಲ್ಲ ಹೆತ್ ಕರಳಿಗೆ ಗೊತ್ತಾಗೆ ಗೊತ್ತಾಗುತ್ತಲ್ವಾ ತನ್ ಮಗಳು ಯಾರು ಅಂತ. ಆದ್ರೆ ಭೂಮಿನ ಯಾಕೆ ಮನಸ್ವಿನಿ ನನ್ ಮಗಳೇ ಅಂತ ಕರೀತಿದಾಳಲ್ಲ ಅಂತ ಹೇಳ್ಬಿಟ್ಟು ಸಂಗೀತಂ ಕೂಡ ಒಂದ್ ಸ್ವಲ್ಪ ಗೊಂದಲ ಆಗ್ತಿರತ್ತೆ. ಇನ್ನೊಂದ್ ಕಡೆ ಈ ಫ್ರಾಡ್ ಅಶ್ವಿನಿ ಹೇಗಾದ್ರೂ ಮಾಡಿ ಭೂಮಿನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಒಂದಷ್ಟು ಪುಡಿ ರೌಡಿಗಳನ್ನ ಕೂಡ ಕರ್ಕೊಂಡ್ ಬಂದಿರ್ತಾಳೆ. ಅಜಿತ್ನ್ಗೂ ಕೂಡ ತೊಂದರೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡು ಈ ಊರಿಗೆ ಬಂದಿರ್ತಾಳೆ. ಇನ್ನೊಂದ್ ಕಡೆ ಅಜಿತ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಒಬ್ರು ಪುರೋಹಿತರು ಅಂದ್ರೆ ಗುರುಗಳು ಹೇಳಿರೋದ್ರಿಂದ ಭೂಮಿ ಕೂಡ ವ್ರತ ಮಾಡ್ಬೇಕಾಗಿರುತ್ತೆ. ಇದನ್ನೆಲ್ಲ ದೇವಯ್ಯನಿ ಮತ್ತೆ ಅಂಜನಾ ಎಲ್ಲ ಕೂಡ ಕೇಳಿಸ್ಕೊಂಡಿರ್ತಾರೆ. ವ್ರತ ಮಾಡ್ಬೇಕು ಅಂದ್ರೆ ಹುತ್ತದ ಹತ್ರ ಮಣ್ಣು ತಂದ್ಬಿಟ್ಟು ಒಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು ವ್ರತ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅದನ್ನೆಲ್ಲ ದೇವಯ್ಯನೇ ಕೇಳಿಸ್ಕೊಂಡು ಹೆಂಗಿದ್ರು ಮನೆ ಹತ್ರ ಇರೋದು ಒಂದೇ ಹುತ್ತ ಅಲ್ವಾ, ಅಲ್ಲೇ ಹೋಗೋದು ಅಂತ ಗೊತ್ತಾಗಿ ಭದ್ರನ್ಗೆ ಕಾಲ್ ಮಾಡ್ಬಿಟ್ಟು ಒಂದು ವಿಷಕಾರಿ ಹಾವನ್ನ ಕೂಡ ತರಿಸಿರ್ತಾಳೆ. ಹೇಗಾದ್ರೂ ಮಾಡಿ ಭೂಮಿನ ಕೊಲೆ ಮಾಡ್ಬೇಕು ಅಂತ. ಇತ್ತ ಕಡೆ ಅಶ್ವಿನಿ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಭೂಮಿನ ಮುಗಿಸ್ಬೇಕು ಅಂತ. ಇತ್ತ ಕಡೆ ದೇವಯ್ಯನಿ ಕೂಡ ಅನ್ಕೊಂಡಿರ್ತಾಳೆ. ಇನ್ನೇನು ಬೆಳಗಿನ ಜಾವ ವ್ರತ ಮಾಡ್ಬೇಕು. ಈ ಕಡೆ ಭದ್ರಂಗೆ ದೇವಯ್ಯನಿ ವಿಷಕಾರಿ ಹಾವನ್ನ ತಂದಿರ ಕೇಳ್ತಿರ್ತಾಳೆ. ಈ ಕಡೆ ಭದ್ರ ಕೂಡ ದೇವಯ್ಯನಿಗೆ ಕಾಲ್ ಮಾಡ್ಬಿಟ್ಟು ವಿಷಕಾರಿ ಹಾವು ರೆಡಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಸರಿ ಆಯ್ತು ಬಾ ನಾನ್ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬೇಗ ಬಾ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಇಲ್ಲಿ ಭೂಮಿಗಂತೂ ತುಂಬಾನೇ ಅಪಾಯ ಕಾದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪುರೋಹಿತರು ಆ ವ್ಯಕ್ತಿ ಒಂದು ಗುರುಗಳಿದ್ರಲ್ವಾ ಅವರು ಕೂಡ ಹೇಳಿದ್ರು ತುಂಬಾನೇ ಅಡೆತಡೆ ಬರುತ್ತೆ, ಜೀವನ ಪಣಕ್ಕಿಟ್ಟು ಈ ವ್ರತನ ಮಾಡ್ಬೇಕಾಗುತ್ತೆ. ನೀನು ನಿಜವಾಗ್ಲೂ ನಿನ್ನ ಗಂಡನ ನಿನ್ನ ಸ್ವಂತ ಗಂಡ ಅಂತ ಒಪ್ಕೊಂಡು ಮಾಡೋದಾದ್ರೆ ಸರಿ, ಇಲ್ಲ ಅಂದ್ರೆ ಈ ತರ ರಿಸ್ಕ್ ಎಲ್ಲ ತೊಂದ್ರೆ ತಗೊಂಡ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಆದ್ರೂ ಕೂಡ ಈ ಕಡೆ ಭೂಮಿಗಂತೂ ಅಜಿತ್ ಸಾಹೇಬ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ ಜೀವ ಒತ್ತೆ ಇಟ್ಟಾದ್ರೂ ನಾನು ಅಜಿತ್ ಸಾಹೇಬ್ರನ್ನ ಕಾಪಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಈ ವ್ರತ ಮಾಡೋದಕ್ಕೆ ಅಂತ ಮುಂದಾಗಿರ್ತಾರೆ. ಅಷ್ಟರಲ್ಲಿ ಇನ್ನೊಂದ್ ಕಡೆ ಸತ್ಯನ ಕೂಡ ಭೂಮಿ ಕಾಲ್ ಮಾಡಿರ್ತಾರೆ. ಕ್ಯಾಶುಯಲ್ ಆಗಿ ಮಾತಾಡ್ತಿರುವಾಗ, ಓ ಅಜಿತ್ ಸಾಹೇಬ್ರು ಹೇಗಿದ್ದಾರೆ ಅಂತ ಕೇಳಿದಾಗ, ಅಜಿತ್ ಸಾಹೇಬ್ರ ಅವನು ತುಂಬಾ ಅಪಾಯದಲ್ಲಿದ್ದಾನಮ್ಮ, ಅಜಿತ್ ಸಾಹೇಬ್ರಿಗೆ ಹೊಡೆಯೋದಿಕ್ಕೆ ಅಂತ ತುಂಬಾ ರೌಡಿಗಳು ಕಾಯ್ತಿದ್ದಾರೆ ಹಾಗೆ ಹೀಗೆ ಅಂತ ಬೇರೆ ಹೆದರ್ಸಿರ್ತಾರೆ. ಈ ಕಡೆ ಸತ್ಯನ ಕೂಡ ಭೂಮಿ ಕೂಡ ತುಂಬಾನೇ ಭಯ ಬಿದ್ದಿರ್ತಾಳೆ. ಇನ್ನೇನು ಎಲ್ರು ಕೂಡ ಊರಿಗೆ ಹೊರಡ್ಬೇಕು, ಆದ್ರೆ ಭೂಮಿಗೆ ಮಾತ್ರ ಇಲ್ಲೇ ವ್ರತ ಮಾಡ್ಬೇಕು ಅಂತ ಒಂದು ಗುರುಗಳು ಹೇಳಿರೋದ್ರಿಂದ ಹೇಗಾದ್ರೂ ಮಾಡಿ ಈ ದಿನ ಪೂಜೆ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಮನೆಯವ್ರು ಯಾರಿಗೂ ಕೂಡ ಗೊತ್ತಿಲ್ದೇನೆ ಪೂಜೆ ಮಾಡ್ಬೇಕಾಗಿರುತ್ತೆ. ಮಯೂರಿ ಸಪೋರ್ಟ್ ಮಾತ್ರ ಇರುತ್ತೆ. ಯಾಕಂದ್ರೆ ಈ ಕಡೆ ನಿಂಗವಜ್ಜಿಗೆ ಗೊತ್ತಾದ್ರೆ ತುಂಬಾ ತೊಂದರೆ ಆಗತ್ತೆ. ಯಾಕಂದ್ರೆ ಮದ್ವೆ ಆಗಿರೋ ಒಂದು ಹೆಣ್ಣು ಈ ವ್ರತನ ಮಾಡ್ಬೇಕಾಗಿರೋದು ಗಂಡನ್ಗೋಸ್ಕರ. ಹಾಗಾಗಿ ನಿಂಗವಜ್ಜಿಗೆ ಹೇಳ್ಬಾರ್ದು ಅಂತ ಮನೆಯವರೆಲ್ರ ಹತ್ರನು ಕೂಡ ವಿಷಯನ ಮುಚ್ಚಿಟ್ಟಿರ್ತಾಳೆ. ಮನೆಯವರೆಲ್ರಿಗೂ ಕೂಡ ಹೇಳಿದ್ರೆ ಅಜಿತ್ ಜೀವಕ್ಕೆ ಒಂದು ಆ, ಮ- ಕ- ಅಜಿತ್ ಜೀವಕ್ಕೆ ತೊಂದರೆ ಇದೆ ಅಂತ ಹೇಳಿದ್ರೆ ಮನೆಯವರೆಲ್ಲರೂ ಕೂಡ ಒಂದು ಗಾಬರಿ ಆಗ್ತಾರೆ ಅಂದ್ಬಿಟ್ಟು ತನ್ನ ಮನ್ಸಲ್ಲೇ ಪಾಪ ಎಲ್ಲ ಕೂಡ ಮುಚ್ಚಿಟ್ಕೊಂಡಿರ್ತಾಳೆ ಭೂಮಿ. ಇನ್ನೇನು ಬೆಳಗಿನ ಎದ್ಬಿಟ್ಟು ಭೂಮಿ ಎಲ್ಲ ಒಂದು ಮಡಿಯಿಂದ ಪೂಜೆನೂ ಕೂಡ ಮನೆಯಲ್ಲಿ ಮಾಡ್ಕೊತಾಳೆ. ಅದಾದ ನಂತರ ಇನ್ನೇನು ಹುತ್ತಕ್ಕೆ ಹೋಗ್ಬಿಟ್ಟು ಮಣ್ಣು ತಗೊಂಡು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕಾಗಿರುತ್ತೆ. ಅದ್ರ ಒಳಗಡೆ ದೇವಯಾನಿ ಭದ್ರನ ಹತ್ರ ಒಂದು ವಿಷಕಾರಿ ಹಾವನ್ನ ಕೂಡ ಹುತ್ತದ ಹತ್ರ ಬಿಡಿಸಿರ್ತಾಳೆ. ಇನ್ನ ಮಣ್ಣು ತರಕೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹುತ್ತದ ಹತ್ರ ಹೊರಡ್ತಾಳೆ. ಇನ್ನೊಂದ್ ಕಡೆ ಅಜಿತ್ ಪ್ರಾಣಕ್ಕೂ ಕೂಡ ಅಪಾಯ ಇರುತ್ತೆ. ಅಲ್ಲಿ ಇರುವಂತಹ ಸ್ಮಗ್ಲರ್ಸ್ ಗಳು ಅಜಿತ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಕೂಡ ಅಂದ್ರೆ ಅಜಿತ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅಜಿತ್ ಒಂದು ಖಡಕ್ ಆಫೀಸರ್ ಅಂತಾನೆ ಹೇಳ್ಬೋದು. ಅಲ್ಲಿರುವಂತಹ ಸ್ಮಗ್ಲರ್ಸ್ ಗಳಿಗೆ ಅಜಿತ್ ಕಡೆಯಿಂದ ತುಂಬಾನೇ ತೊಂದರೆ ಆಗ್ತಿರೋದ್ರಿಂದ ಅಜಿತ್ನ ಮುಗಿಸ್ಲೇಬೇಕು ಅಂತ ಎಲ್ಲರೂ ಕೂಡ ಸ್ಕೆಚ್ ಹಾಕೊಂಡು ವೇಟ್ ಮಾಡ್ತಿರ್ತಾರೆ ಅಜಿತ್ ಆಚೆ ಬರೋದಕ್ಕೆ. ಇತ್ತ ಕಡೆ ವಿಷಕಾರಿ ಹಾವನ್ನ ಕೂಡ ದೇವಯಾನಿ ಬಿಟ್ಟಿರ್ತಾಳೆ. ಇನ್ನೊಂದ್ ಕಡೆ ಅಶ್ವಿನಿ ಕೂಡ ಭೂಮಿನ ಒಂದು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಹುಡುಗರುಗಳನ್ನ ಕೂಡ ಆ ಊರಿಗೆ ಕರ್ಕೊಂಡ್ ಬಂದಿರ್ತಾಳೆ. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ಭೂಮಿಗೆ ಖಂಡಿತವಾಗ್ಲೂ ಅಪಾಯ ಕಾದಿದ್ಯಾ, ಅಥವಾ ಆ ಒಂದು ಊರು ದೇವರು ಏನಾದ್ರೂ ಆ ಒಂದು ಗ್ರಾಮದ ದೇವರು ಏನಾದ್ರೂ ಭೂಮಿನ ಕಾಪಾಡ್ತಾರಾ, ಅತ್ತ ಕಡೆ ಅಜಿತ್ಗೆ ಏನಾದ್ರೂ ಸಮಸ್ಯೆ ಆಗತ್ತಾ, ಸ್ಮಗ್ಲರ್ಸ್ ಗಳು ಅಜಿತ್ಗೆ ಏನಾದ್ರೂ ತೊಂದರೆ ಕೊಡ್ತಾರಾ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.